ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಬಾದ್ಶಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್, ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿನೂ ಸರ್ ಅಂತಾನೆ ಕರೆಯೋದು ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಹೋಗ್ಬಿಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ತಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗಲಿಲ್ಲ, ಜಸ್ಸಿ ಗಿಫ್ಟ್ ಇನ್ನೂ 3 ಸಾಂಗ್ ಇದೆ, ಅದನ್ನು ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ವೆಟ್ಸ್, ಗೀತಾ, ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವರೇ ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳಿಸಿದ್ದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತೊಗೊಂಡು ಹಾಡಿದ್ದಾರೆ. ಬಟ್ 1 ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ನ, ಅಷ್ಟು ವಿಜುವಲ್ಸ್ನ. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಆವಾಗಲೇ ಲವ್ ಮಾಕ್ಟೈಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರಹ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ, ಅರ್ಜುನ್ ಸರ್ಜಾ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಪ್ರೊಡಕ್ಷನಲ್ಲಿ. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ, ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ಒಬ್ಬ ರಿಚ್ ಹುಡುಗಿ ಬಡವ್ರ ಹುಡುಗ, ಕೃಷ್ಣ ಕಾಂಬಿನೇಷನಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತುಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯಿತು. ಇವತ್ತಿನ ಸಾಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ಅಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಡಗಿ, ಕಡಲ ತೀರದ ಕನ್ಯೆ. ಆ್ಯಂಡ್ ಕರೆಕ್ಟಾಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರೈನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ. ಐ ಟ್ರಸ್ಟ್ ಮೀ. ಯಾ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್, ಅದು ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆ್ಯಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಆ್ಯಂಡ್ ಹಿ ಈಸ್ 63 year old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ, ಇವತ್ತಿಗೆ ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ, ಎಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.